ರಾಮ ಲಕ್ಷ್ಮಣರಿಗಿಂತ ಹೆಚ್ಚಾಗಿ ಬದುಕ್ತಾ ಇದ್ರು. ಅಣ್ಣ ತಮ್ಮ ಇಬ್ರು, 6 ಎಕರೆ ಜಮೀನು. ನೆನ್ಪು ಮಾಡ್ಕೊಳ್ಳಿ, ಸುಖವಾದ ಸಂಸಾರ, ಇಬ್ರು ಸುಖವಾಗಿ ಸಂತೋಷವಾಗಿ ಬಾಳ್ತಾ ಇದ್ರು. ಒಬ್ಬ ಅವಿವೇಕಿ ಇವರ ಸಂತೋಷವನ್ನ ನೋಡಲಾರದೆ ಅಣ್ಣನಿಗೆ ಚಾಡಿ ಹೇಳದ ಹೋಗಿ ಒಂದಿನ, ಮಗ ನೀನು ಒಳ್ಳೇದು ಕೇಳ್ತಾವ್ನಿ, ನೀನ್ ತಮ್ಮ 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 ಅಂತ ನೀನು ಯಾವಾಗಲೂ ಬಿದ್ದು ಸಾಯ್ತೀಯಲ್ಲ, ನೀನು ಇಲ್ಲದೆ ಇದ್ದಾಗ ಎಂತೆಂಥ ಮಾತಂದ ಗೊತ್ತೇನೋ. ಆಮೇಲೆ ಅವನ ಕೈಲಿ ವ್ಯವಹಾರ ಕೊಟ್ಟಿದೆಯಲ್ಲ, ಲಕ್ಷಾಂತರ ರೂಪಾಯಿ ಬಡ್ಡಿ ಸಾಲ ಕೊಟ್ಟವನೇ, ನಿನಗೆ ಗೊತ್ತೇನೋ. ಪಾಪ ಅವನು ಕೊಟ್ಟಿರಲಿಲ್ಲ, ಅಣ್ಣನ ಮಾತು ಮೀರ್ತಿರ್ಲಿಲ್ಲ. ಆದರೆ ಚಾಡಿ ಹೇಳೋನ್ಗೆ ಏನಾದರೂ ಒಂದು ಸಮಸ್ಯೆ ಬೇಕಲ್ಲ, ಹೇಳೋದಕ್ಕೆ ವಿಷಯ ಬೇಕಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾನೆ, ಬಡ್ಡಿ ದುಡ್ಡು, ಬೇಕಾದಷ್ಟು ಆಸ್ತಿ ಮಾಡವನೇ, ನಿನಗೆ ಮೋಸ ಮಾಡ್ತಾವನೆ. ಹಾಳಾಗಿ ಮನುಷ್ಯ ಜನ್ಮಕ್ಕೆ ಏನು ಅಂತ ಅಂದರೆ, ಚಾಡಿ ಮಾತು ಬೇಗ ಮನ್ಸ್ಕೋಗ್ತದೆ, ಒಳ್ಳೆ ಮಾತು ಹೋಗಲ್ಲ. ಈಗ ಮಕ್ಕಳಿಗೆ ನೀವು ಉದಾಹರಣೆ ತಗೊಳ್ಳಿ, ಮಗ ಅವ್ನು ಸರಿ ಇಲ್ಲ ಕಣೋ, ಅವ್ನು ಸವಾಸಕ್ಕೆ ಸೇರ್ಬೇಡ ಅಂತ ನಿನ್ನ ಮಗನಿಗೋ ಮಗಳಿಗೋ ಹೇಳಿ ಬೆಳಿಗ್ಗೆ ಹೊತ್ತಂತೆ ಇದ್ದೋಗಿ ಅವ್ರ ಜೊತೆಲೆ ಕೂತಿರ್ತಾರೆ. ನಮ್ಮ ಅಪ್ಪ ಹಿಂಗೆ ಅಂತಿದ್ದ ಕಣ ನಿನ್ನ ಬಗ್ಗೆ ಅಂತ ಅವ್ರ ಅಪ್ಪನ ಮೇಲೆ ಚಾಡಿ ಹೇಳ್ತಾರೆ. ಕೆಟ್ಟ ಮಾತು ಬೇಗ ಮನಸ್ಸಿಗೆ ಹೋಗ್ತದೆ. ಅಣ್ಣನಿಗೂ ಕೂಡ ತಮ್ಮನ ಮೇಲೆ ನಂಬಿಕೆ ಕಳ್ಕೊಂಡಂದ, ಓಹೋ ಇದ್ರೂ ಇರ್ಬೋದು, ಇವನೆಲ್ಲೋ ನನಗೆ ಮೋಸ ಮಾಡ್ತಾ ಇದ್ದಾನೆ ಅಂಥೇಳಿ ತಮ್ಮ ಮನೆಗೆ ಬಂದ ತಕ್ಷಣ ಜಗಳ ಶುರು ಮಾಡ್ದ. ಏನಂತ, ಎಷ್ಟು ಮೋಸ ಮಾಡ್ತಾ ಇದ್ದೀಯ, ನನಗೋಸ್ಕರ ನೀನು ನನ್ನನ್ನು ಹಾಳು ಮಾಡ್ಬೇಕು ಅಂತ ಮಾಡ್ತಾ ಇದೀಯ, ಮನೆಯಿಂದ ಆಚ್ಕೋಗಂತ ಜಾಡಿಸಿ ತಳ್ಬಿಟ್ಟ. ಯಾರನ್ನ? ತಮ್ಮನನ್ನ. ತಮ್ಮ ಅಂದ, ನೀನ್ ತಳ್ಳದ ಮೇಲೆ ನನಗೆ ಬರ್ಬೇಕಾದ ಭಾಗ ಕೊಟ್ಬಿಡು. ಏನ್ ಜಗಳ ಜಗಳ ಜಗಳ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಗಂಟೆ ಹೋಯ್ತು ಜಗಳ. ಮನೇಲಿ ಹೆಂಗಸರು ಸುಮ್ಮನಿದ್ದಾರ, ಸುಮ್ಮನೆ ನಿಂತಿದ್ಯಲ್ಲೋ ನೀನು ಗಂಡಸ, ನೀನು ಹೋಗಿ ಕಂಪ್ಲೇಂಟ್ ಕೊಡು. ಒಬ್ಳು, ಇನ್ನೊಬ್ಳು ಅಯ್ಯೋ ನೀನು ಸುಮ್ಮನಿದ್ದೀಯ, ಹೋಗಿ ಕೋರ್ಟ್ ಕೇಸೇನ ಕೊಡು ಅಂತ ಒಬ್ಳು. ಇಬ್ರು ಕೇಸಾಡಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು, ಜಮೀನು ಭಾಗ ಆಗಲಿಲ್ಲ. ಆಗ ಯಾರೋ ಒಬ್ಬ ಪುಣ್ಯಾತ್ಮ ಇಂಥ ಅಪ್ಪಾಜಿಯವರು ಹಿರಿಯರು, ಇದೊಂದು ಅಮಾವಾಸ್ಯೆ ಕಳೆದ ಮೇಲೆ ನಿಮ್ಮಿಬ್ಬರಿಗೂ ತೀರ್ಮಾನ ಮಾಡಿಕೊಡ್ತೀವಿ, ಕೇಸನ್ನು ವಾಪಸ್ ತಗೊಳ್ರಪ್ಪ. ತಗೊಂಡ್ರು ಕೇಸನ್ನು ವಾಪಸ್ಸು. ಈ ಒಂದು ತಿಂಗಳು 2 ತಿಂಗಳು ಈ ಬೆಳೆ ಬಂದ್ಬಿಡ್ಲಿ, ಇದು ಕಬ್ಬು ನೆಟ್ಟಿದ್ದೀರಲ್ವಪ್ಪ, ಇಪ್ಪನೇರ್ಲೆ ನೆಟ್ಟಿದ್ದೀರಲ್ವ, ಬೆಳೆ ಬಂದ್ಬಿಡ್ಲಿ, ಕೇಳಿಸ್ಕೊಳ್ಳಿ. ಒಂದೇ ಜಮೀನಲ್ಲಿ ವ್ಯವಹಾರ ಮಾಡ್ಬೇಕು, ನೀವು ಉಳುಮೆ ಮಾಡಬೇಕು, ವ್ಯವಸಾಯ ಮಾಡಿ, ಆಮೇಲೆ ಜಮೀನು ಭಾಗ ಹಂಚ್ಕೊಳ್ಳೋಣ ಈ ಬೆಳೆ ಬಂದ ಮೇಲೆ. ಸರಿಯಾ ತಪ್ಪಪ್ಪ ಇದು? ಸರಿ. ಇಬ್ರು ಒಪ್ಕೊಂಡ್ರು. ಅಣ್ಣ ನೇಗ್ಲಿಡ್ಕ ಉಳುಮೆ ಮಾಡ್ತಾವನೆ, ತಮ್ಮ ಹಿಂದ್ಗಡೆ ತೇವ್ರಿಸ ಅವ್ರ್ತಾ ಇದ್ದ, ಹುಲ್ಲೆಲ್ಲ ನೆತ್ತಾಗ್ತಾ ಇದ್ದ. ನೋಡಿ ಅವರ ಅದೃಷ್ಟವೋ, ಅವ್ರ ತಂದೆ ತಾಯಿಯ ಪುಣ್ಯದ ಫಲವೋ, ಅಣ್ಣ ನೇಗ್ಲಿಡ್ಕೊಂಡು ಉಳ್ತಿದ್ದಾನೆ, ನೇಗಲ್ ಗುಳಕ್ಕೆ ಒಂದು ಚಿನ್ನದ ಬಿಂದಿಗೆ ಸಿಕ್ಬಿಡ್ತದೆ. ಎಂಥ ಆಶ್ಚರ್ಯ ಇದು. ಅಣ್ಣ ಅದು ಎತ್ಕೊಂಡು ನೋಡ್ದ, ಲೋ ಮಗ ಇದೇನು ನೋಡು ಚಿನ್ನ ಕಣ್ಣಂಗೆ ಕಾಣ್ತದೆ, ತಾಮ್ರವ ಚಿನ್ನ ಬೆಳ್ಳಿ ನೋಡಿದ್ವಿ. ತಮ್ಮ ಓಡೋಡ್ ಬಂದ, ಅಣ್ಣ ನಿಜವಾಗ್ಲೂ ಚಿನ್ನ ಕಣ್ಣ, ಒಳಗೆ ಕೈ ಹಾಕಿ ನೋಡಿದ್ರೆ ಚಿನ್ನದ ಕಾಸುಗಳು ತುಂಬಿದೆ, ಹೆಚ್ಚು ಕಮ್ಮಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆ ಒಂದು ಚಿನ್ನ ಸಿಕ್ತಲ್ಲ. ತಮ್ಮ ಅಂದ, ಅಣ್ಣ ಇನ್ಮೇಲೆ ಜಗಳಾಡೋದು ಬೇಡ ಅಣ್ಣ, ಹೆಂಗೂ ಚಿನ್ನ ಸಿಕ್ಕಿದೆ, ಇಬ್ರು ಅರ್ಧ ಭಾಗ ಮಾಡ್ಕೊಳ್ಳೋಣ, ಸುಖವಾಗಿ ಬದುಕೋಣ ಅಂದ. ಅಣ್ಣನ ಮನಸ್ಸಲ್ಲಿ ಆಗಲೇ ಒಂದು ಕೆಟ್ಟ ಆಲೋಚನೆ ಬಂದಿತ್ತು. ಏನು ಆಲೋಚನೆ? ನನ್ನ ತಮ್ಮ ಎಲ್ಲೋ ದುಡ್ಡು ಮಾಡ್ತಾ ಇದ್ದಾನೆ, ನನ್ನ ದುಡ್ಡೆಲ್ಲ ತಗೊಂಡೋಗಿ ಹಾಳು ಮಾಡ್ತಾ ಇದ್ದಾನೆ, ಜಮೀನಲ್ಲಿ ಭಾಗ, ಮನೆಯಲ್ಲಿ ಭಾಗ, ನಮ್ಮವ್ವ ಮಡಗಿರುವಂಥ ಚಿನ್ನ ಕಂಚುಬುಟ್ಟಲ್ಲಿ ಭಾಗ, ಈಗ ನನಗೆ ಚಿಕ್ಕಿದೆ ಚೆಂಬು ಚಿನ್ನದ ಬಿಂದಿಗೆ, ಅದರಲ್ಲೂ ಭಾಗಕ್ಕೆ ಬಂದಿದ್ದಾನಲ್ಲ ಇವನು. ಆಯ್ತು ಕೊಡೋಣ, ಇದನ್ನು ತಗೊಂಡೋಗಿ ಅಲ್ಲಿ ಆಲದ ಮರ ಇದೆಯಲ್ಲ ಅಲ್ಲಿ ಮಡಗು, ಅಲ್ಲಿ ಇಟ್ಬಿಟ್ಟು ಮನೆಗೆ ಹೋಗಿ ಊಟ ತರೋಗು. ನಿಮ್ಮ ಅತ್ತಿಗೆಗೆ ಯಾಕೋ ಮೈಗೆ ಅರ್ಸಿಲ್ಲ ಅಂದವಳೆ, ನೀನೇ ಊಟ ತರೋಗು. ಊಟ ತರೋಕ್ಕೆ ತಮ್ಮ ಊರೊಳಗೆ ಬಂದ. ಅಣ್ಣನ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಆರಂಭವಾಯಿತು. ಏನು ಆಲೋಚನೆ? ಇವನು ಬದುಕಿದ್ರೆ ತಾನೇ ನನ್ನ ಭಾಗಕ್ಕೆ ಬರೋದು. ಎಷ್ಟೋ ಊರುಗಳಲ್ಲಿ ನಡೀತಾ ಇದೆ ಇದು, ಕೇಳಿಸ್ಕೊಳ್ಳಿ. ಇವನು ಬದುಕಿದ್ರೆ ತಾನೇ ಭಾಗಕ್ಕೆ ಬರೋದು, ಬದುಕಬಾರ್ದು ಇವನೇನಾದ್ರೂ ಮಾಡಿ ಸಾಯಿಸೋಣ ಅಂತೇಳಿ ಒಂದು ದಿಂಡುಗಲ್ಲನ್ನ ಸೈಜ್ಗಲ್ಲನ್ನ ಎತ್ಕೊಂಡು ಆಲದ ಮರದ ಮೇಲೆ ಕೂತ್ಕೊಬಿಟ್ಟ ಅತ್ತಿ. ತಮ್ಮ ಊಟ ತಗೊಂಡು ಬಂದ, ಚಿನ್ನದ ಬಿಂದಿಗೆ ನೋಡ್ತಾ ಇದ್ದಾನೆ. ಊಟ ಸೈಡ್ಗಿಟ್ಟು ದನ ಗದ್ದೆ ಒಳಗೆ ನಿಂತಿದೆ, ನಮ್ಮ ಅಣ್ಣ ಎಲ್ಲೋ ಕಾಣ್ತಾ ಇಲ್ವಲ್ಲ ಅಂತೇಳಿ ಚಿನ್ನದ ಬಿಂದಿಗೆಯ ಸಂತೋಷದಿಂದ ನೋಡ್ತಿದ್ದ. ಮುಂದಿನ ಜೀವನದ ಬಗ್ಗೆ ಚಿಂತೆ ಮಾಡ್ತಾ ಇದ್ದ. ಮೇಲ್ಕೊಳ್ತಿದ್ದಂತ ಅಣ್ಣ
ಆ ದಿಂಡುಗಲ್ನ ಸೈಜ್ಗಲ್ನ ತೆಗೆದು ತಮ್ಮನ ತಲೆ ಮೇಲೆ ದಢಾರ್ ಅಂತ ಹಾಕ್ಬಿಟ್ಟ. ತಲೆ ಮೇಲೆ ಸೈಜ್ಗಲ್ ಬಿದ್ರು ಉಳಿತಾನ ಮನುಷ್ಯ? ಅಲ್ಲೇ ಜಾಗದಲ್ಲಿ ಸತ್ತು ರಕ್ತ ಕಕ್ಕಿ ಸತ್ತೋದ ತಮ್ಮನ ಹೆಣವನ್ನ ಎಳ್ಕೊಂಡೋಗಿ ಒಂದು ಸೌದೆ ಮರೆಯಲ್ಲಿ ಮಲಗಿಸಿ ಅದಕ್ಕೊಂದಷ್ಟು ಸೊಪ್ಪು ಹಾಕಿ ಮುಚ್ಚಿಟ್ಬಿಟ್ಟು ಅಣ್ಣ ಬಂದು ಯಾರಿಗೂ ಗೊತ್ತಾಗಬಾರ್ದು ಅಂತ ತಮ್ಮ ತಂದಿದ್ನಲ್ಲ ಊಟ, ಯಾಕೆಂದ್ರೆ ಜನಗಳಿಗೆ ಗೊತ್ತಾಗಬಾರ್ದು ಅಂತ ಊಟ ಮಾಡ್ತಾ ಇದ್ದ. ನೋಡಿ ದುರಾದೃಷ್ಟ ಎಂಥದ್ದು ಅಂದ್ರೆ, ತಾನು ಮಾಡೋದು ಅಂದ್ರೆ ನನ್ನ ಮಾಡಿದ ಕರ್ಮ ನನ್ನ ಬೆನ್ನಿಂದಿದೆ ಅನ್ನೋದಕ್ಕೆ ಊಟ ಮಾಡ್ತಾ 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 ಅಣ್ಣನೂ ಸತ್ತೋಗ್ಬಿಟ್ನಂತೆ. ನೋಡಿ ಕಾರಣ ಏನು ಅಂದ್ರೆ, ತಮ್ಮ ಬರುವಾಗಲೇ ನಮ್ಮ ಅಣ್ಣನ ಸಾಯಿಸ್ಬೇಕು ಅಂತ ಊಟಕ್ಕೆ ವಿಷ ಹಾಕೊಂಡು ತಂದಿದ್ದಂತೆ. ನೋಡಿ ಚಾಡಿಯ ಮಾತಿನಿಂದ 2 ಸಂಸಾರ 2 ಜೀವಗಳ ಹಾಳಾಗಿಬಹುದು. ಈಗ ಯೋಚನೆ ಮಾಡಿ, ಚಿನ್ನದ ಬಿಂದಿಗೆ ಯಾರ ವಶವಾಯಿತು? ಯಾರು ತಗೊಂಡೋದ್ರು ಆ ಬಿಂದಿಗೆಯನ್ನ? 3ನೇಯವರು ಯಾರೋ ಎತ್ಕೊಂಡು ಹೋಗ್ತಾರೆ. ಇವತ್ತು ನಮ್ಮ ಮನೆಗಳಲ್ಲಿ ಆಗ್ತಾ ಇರೋದು ಇದು. ಅಣ್ಣ ತಮ್ಮಂದಿರ ದಾಯಾದಿಗಳ ಜಗಳದಿಂದ ತಂದೆ ತಾಯಿಗಳ ಅನಾಥರಾಗ್ತಾ ಇದ್ದಾರೆ, ಅತ್ತೆ ಮಾವ ಅನಾಥರಾಗ್ತಾ ಇದ್ದಾರೆ, ಮಕ್ಕಳು ಅನಾಥವಾಗ್ತಾ ಇದೆ. ಕಾರಣ ಇಷ್ಟೇ, ಅಹಂಕಾರ ಅಹಂಕಾರ ಅಹಂಕಾರ. ಚಿತೆಯ ಮೇಲೆ ಹೆಣವನ್ನ ಮಲಗಿಸಿ ಬೆಂಕಿ ಹಚ್ಚುವಾಗ 10 ನಿಮಿಷ ನಿಂತ್ಕೊಂಡು ನೋಡಿ. ನನಗೆ ಅಹಂಕಾರ ಇದ್ರೆ 10 ನಿಮಿಷ ನಿಂತು ನೋಡಿ. ಅಲ್ಲಿ ನಿಮ್ಮೊಳಗಿನ ಅಹಂಕಾರ ಕೇವಲ 5 ನಿಮಿಷದಲ್ಲಿ ಕರಗಿ ಹೋಗ್ತದಂತೆ. ಯಾಕೆ ಅಂದ್ರೆ, ನಾನು 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 ಅಂತ ಮೆರೆದವರೆಲ್ಲ ಸ್ಮಶಾನದಲ್ಲಿ ಮೌನವಾಗಿ ಮಲಗಿದ್ದಾರಂತೆ. ಅಲ್ಲಿ ಯಾರು ಶಾಶ್ವತವಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೋ ಬಡದಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಈ ಸಂಸಾರ ನೆಚ್ಚಿ. ಹೊಂಟೋಯ್ತದೆ ಜೀವ. ಏನು ಹೊತ್ಕೊಂಡೋಗಿದ್ದಾರೆ ಈಗ ಮಹಾನುಭಾವರು? ಏನು ತಗೊಂಡು ಹೋಗಿಲ್ಲ. ಪ್ರೀತಿ ಒಂದೇ ನಿಮ್ಮ ಹೃದಯಗಳಲ್ಲಿ ಬಿಟ್ಟು ಹೋಗಿದ್ದಾರೆ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಭಾಗ ಆಗೋ ತನಕ ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣು ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಭಾಗ ಆಗೋ ತನಕ ಸತ್ತಾಗ ಬರುವಾರಣ್ಣ ಗುಂಡಿ ತನಕ. ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಗುಂಡಿಗೆ ಬಂದು ಮಣ್ಣಾಕ್ತೀವಿ, 3 ಇಡಿ ಮಣ್ಣಾಕಿ ಹೋಗ್ ಬಾರಪ್ಪ ಅಂತ ಕಳಿಸ್ತೀವಿ. ಅಥವಾ ಸೌದೆ ಮೇಲೆ ಮಲಗಿಸಿದ್ರೆ ಅಕ್ಕವ್ರು ಅಳ್ತಿದ್ದಾರೆ ಪಾಪ, ಕಣ್ಣಲ್ಲಿ ನೀರು ಬರುತ್ತೆ ನೋಡಿ, ಅಕ್ಕವ್ರು ಅಳ್ತಾ ಇದ್ದಾರೆ ಹಿಂದ್ಗಡೆ. ಆದ್ರೆ ಆ ಜೀವನದ ಚರಿತ್ರೆ ಹಿಂದೆ ನಮ್ಮ ಮನಸ್ಸಿಗೆ ಬಂದು ಹೋಗುತ್ತೆ. ಅದು 3 ಇಡಿ ಮಣ್ಣಾಕುವಾಗ
ಯಾರಾದ್ರೂ ಸಾಲ ಪಡ್ಕೊಂಡಿರೋರು ಅವ್ರ ಹತ್ರ ಅಪ್ಪ ನಾನು ಸಾಲ ತಗೊಂಡಿದ್ದೆ ತಕೋ ಅಂತ ಹೇಳಿದ್ ಬಂದು ಅಲ್ಲಿ ಸ್ಮಶಾನದ ಹತ್ರ ಕೊಡ್ತಾರಪ್ಪ? ಕೊಡ್ತಾರಾ? ನಾನು ಅನ್ಯಾಯ ಮಾಡ್ಬಿಟ್ಟೆ ಕಣೋ ನಿನಗೆ, ಕಣ್ಣು ಮುಚ್ಕೊಂಡು ಹೋಗ್ತಾ ಇದೀಯಪ್ಪ, ನನ್ನ ಆಸ್ತಿ ನಿನಗೆ ಇರ್ಲಿ ಕಣೋ ಅಂತ ಯಾರು ಕೊಡ್ತಾರಪ್ಪ? ಯಾರು ಕೊಡಲ್ಲ. ಓದಿದ್ದೆ ಸರಿ, ನಮ್ಮಪ್ಪ ಏನೋ ಒಂದು ನಿನಗೆ ಒಂದು ಲಕ್ಷ ಕೊಟ್ಟಿದ್ನ ಅಂತ ಈಗ ತಾನೇ ಒಂದು ವಾರದಲ್ಲಿ ಇಸ್ಕೊಂಡಲ್ಲಪ್ಪ. ಪೇಪರ್ ಗೀಪರ್ ಬರೀದ್ ಬೇಡ ಅಂದ, ಅದಕ್ಕೆ ನಾನು ಏನು ಬರ್ಸ್ಕೊಳ್ಳಿಲ್ಲ, ಕೊಟ್ಬಿಟ್ಟೆ ದುಡ್ಡ ಅಂತಾರೆ. ಮನುಷ್ಯ ಜನ್ಮ ಬರೀ ಅಹಂಕಾರ. ಅದಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಕಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ, ಕಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಮಕ್ಳಿರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಳಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿನ್ನೋ ತನಕ, ತಿಂದು ತೇಗೋ ತನಕ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ, ಮಣ್ಣ ಮುಚ್ಚೋ ತನಕ, ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಗೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ಕಳಸಯ್ಯ ಮಾಯದ ಪರೆಯ ಮುಕ್ತಿ ಒಂದಕ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಒಂದಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲೆ ಮಣ್ಣ ಮುಚ್ಚಿ.